ನಮಸ್ಕಾರ ಫ್ರೆಂಡ್ಸ್. ಅಂಚೆ ಇಲಾಖೆ ಪೋಸ್ಟ್ ಆಫೀಸ್ GDS ನೋಡ್ರಿ, ರಿಸಲ್ಟ್ಗೆ ಯಾರು ವೇಟ್ ಮಾಡತ್ತರಿ ಮತ್ತು ಯಾರು ಸೆಲೆಕ್ಟ್ ಆಗತೈತಿ ಅಂಥವ್ರು ಈ ವಿಡಿಯೋನ ತಪ್ಪದೆ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಡಾಕ್ಯುಮೆಂಟ್ಸ್ ಯಾವ್ಯಾವ ತಗೊಂಡು ಹೋಗಬೇಕು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಾಗ ಐತಿ. ಮತ್ತು ರಿಸಲ್ಟ್ ಯಾವಾಗ ಬರ್ತೈತಿ, ಯಾಕೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಸ್ವಲ್ಪ ಜನ, ಅವರು ನೋಡ್ರಿ ಈ ವಿಡಿಯೋ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಬರೀ ಸ್ಟಾರ್ಟ್ ಮಾಡೋಣ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಯಾವ್ಯಾವ ತೊಗೊಳ್ಬೇಕು ಡಾಕ್ಯುಮೆಂಟ್ಸ್ ಅಂತ ಕೇಳ್ತಿದ್ರು ನೋಡ್ರಿ. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೇಕು. ಅವರು ಯೂಶ್ವಲಿ 15 ದಿವಸ ಮುಂಚೆ ಕರೀತಾರೋ ಮೆರಿಟ್ ಲಿಸ್ಟ್ ಬಂದ ಮೇಲೆ. ಸೊ ಈ ಸಲ ಏನಾಕೈತಿ, ರಿಸಲ್ಟ್ ಯಾಕೋ ಲೇಟ್ ಆಗತೈತಿ. ಸೊ ಅದಕ್ಕೆ ಅವರು ರಿಸಲ್ಟ್ ಬಂದಮೇಲೆ ಬೇಗ ಕರೆಯೋ ಚಾನ್ಸಸ್ ಐತಿ. ಸೊ ಯಾರು ವೇಟ್ ಮಾಡಕ್ಕೆ ಹೋಗ್ಬೇಡಿ, ಡಾಕ್ಯುಮೆಂಟ್ಸ್ ಎಲ್ಲನೂ ಇಟ್ಕೊಡ್ರಿ. ನಾನು ಯಾವ್ಯಾವ ಹೇಳ್ತೀನಿ ಇವಾಗ. ಬರೀ ಸ್ಟಾರ್ಟ್ ಮಾಡೋಣ. 10th ಮಾರ್ಕ್ಸ್ ಕಾರ್ಡು ಕಂಪಲ್ಸರಿ ತಗೊಳ್ರಿ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಇರೋದು ಯಾವ್ದಾರೇ ಒಂದು ಸರ್ಟಿಫಿಕೇಟ್ ತಗೋರಿ. ಮತ್ತು ಕಾಸ್ಟ್ ಸರ್ಟಿಫಿಕೇಟ್ SC/ST ಅವರು ಇದ್ರೆ SC/ST ಅವರು ಮಿಸ್ ಮಾಡಲೇಬೇಡ್ರಿ ಇದನ್ನ, ಯಾಕಂದ್ರೆ ಸೆಲೆಕ್ಟ್ ಆಗೋ ಚಾನ್ಸಸ್ ಅವರಂತೂ ಜಾಸ್ತಿ ಐತಿ. ಯಾರು ಮಿಸ್ ಮಾಡಬೇಡ್ರಿ ಇದನ್ನ. ಮತ್ತು EWS ಸರ್ಟಿಫಿಕೇಟ್ ಯಾರು ವೀಕರ್ ಸೆಕ್ಷನ್ಸ್ ಇರ್ತಾರಲ್ಲ ಅವರು ಇದನ್ನ ತಗೊಳ್ರಿ, ಮಿಸ್ ಮಾಡಬೇಡ್ರಿ. ಮತ್ತು PWD ಸರ್ಟಿಫಿಕೇಟು, ಡಿಸೇಬಿಲಿಟೀಸ್ ಯಾರು ಇರ್ತಾರಲ್ಲ ಅವ್ರು ಅಪ್ಲೈ ಮಾಡಿ ಸೆಲೆಕ್ಟ್ ಆಗಿರ್ತಾರಲ್ಲ ಅವರು ಈ ಸರ್ಟಿಫಿಕೇಟ್ ಮಿಸ್ ಮಾಡಬೇಡ್ರಿ. ಮತ್ತು ವ್ಯಾಲಿಡ್ ಪ್ರೂಫ್, ಐ ಡಿ ಪ್ರೂಫ್, ಆಧಾರ್ ಕಾರ್ಡು, ಎಕ್ಸ್ಟ್ರಾ ವೋಟರ್ ಐ ಡಿ ತಗೊಳ್ರಿ. ಮತ್ತು ಪ್ಯಾನ್ ಕಾರ್ಡ್ ತಗೊಳ್ರಿ. ಯಾವ್ದು ಮಿಸ್ ಮಾಡಬೇಡ್ರಿ. ಅವ್ರು ಯಾವ್ದು ಕೇಳಿದ್ರು ಇಲ್ಲ ಅನ್ಬಾರ್ದು, ನೀವು ಆ ಥರ ಇರಬೇಕು. ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್ ತಗೊಳ್ರಿ, ಇಲ್ಲ ಆಪ್ಷನಲ್ ಅದು. ಇವಂತೂ 3 ತಗೊಂಡೇ ಹೋಗ್ರಿ. ಮತ್ತು ಕಂಪ್ಯೂಟರ್ ಸರ್ಟಿಫಿಕೇಟ್ ಇದು ನೋಡ್ರಿ, ಇದು ಯಾರು ಮಿಸ್ ಮಾಡಬೇಡ್ರಿ. ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತೂ ಕಂಪಲ್ಸರಿ ತಗೊಳ್ರಿ. ಅದು ಯಾವ ಥರ ಅಂದ್ರೆ 60 ದಿವಸದ್ದು, ಅಂದರೆ 2 ತಿಂಗಳು ಕಂಪ್ಯೂಟರ್ ನಾಲೆಜ್ ಇದ್ದಿದ್ದು ಒಂದು ಸರ್ಟಿಫಿಕೇಟ್ ತಗೊಳ್ರಿ. ಇದನ್ನಂತೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಇದು ಬೇಕೇ ಬೇಕು. ಇದಾದ್ಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ ನೋಡ್ರಿ, ಯಾರ್ದು ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಇವಾಗಲೇ ತೊಗೊಂಡ್ಬಿಡ್ರಿ. ಯಾಕಂತ ನಾ ಹೇಳ್ತೀನಿ, ತೊಗೊಂಡೇ ಬಿಡ್ರಿ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಇದನ್ನು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ರಿ, ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಬರ್ರಿ ಇದನ್ನು. ಅದಾದಮೇಲೆ ಲೋಕಲ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಲೋಕಲ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ತೆಗಿಸ್ರಿ, ಅದನ್ನು ಇಟ್ಕೊಳ್ರಿ. ಮತ್ತು ಇನ್ನೊಂದು ಮೇನ್ ಆಗಿ ನೋಡ್ರಿ, ಅಪ್ಲಿಕೇಶನ್ ಪ್ರಿಂಟ್ಔಟ್ ನೋಡ್ರಿ. ಇವೆಲ್ಲನೂ 4 ಸೆಟ್ಸ್ ಎಕ್ಸ್ಟ್ರಾ ತಗೋರಿ, ಏನಾಗಲ್ಲ. 4 ಸೆಟ್ಸ್ ತಗೋರಿ. ಮತ್ತು ಪ್ಲಸ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ಇವೆಲ್ಲ ಒರಿಜಿನಲ್ ಇರಬೇಕು. ಇವೆಲ್ಲನೂ ತಗೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗ್ರಿ. ಇದ್ರಾಗ ಯಾವುದೋ ಒಂದು ಮಿಸ್ ಆದ್ರೂ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ತಾರೋ, ಚಾನ್ಸ್ ಒಂದು ಸ್ವಲ್ಪನೂ ಕೊಡಲ್ಲ ಅವರು. ನೋಡ್ರಿ, ಮತ್ತೆ ಹೇಳ್ತೀನಿ, ಇದ್ರಾಗ ಯಾವ್ದು ಮಿಸ್ ಆದ್ರೂ ಅವರು ಚಾನ್ಸ್ ಕೊಡಲ್ಲ ನಿಮ್ಗೆ. 100% ಅವ್ರು ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ನಿಮ್ಮನ್ನ. ಇಷ್ಟು ಡಾಕ್ಯುಮೆಂಟ್ಸ್ದು. ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರು ನೋಡ್ರಿ ಫ್ರೆಂಡ್ಸ್. ರಿಸಲ್ಟು ಬರಬೇಕಿತ್ತು, ಇವತ್ತಾದರೂ ಬರಬೇಕಿತ್ತು. ಬಂದಿಲ್ಲ ಅಂದರೆ ಏನಾದ್ರು ಅನ್ಫಾರ್ಚುನೇಟ್ಲಿ ಬಂದಿಲ್ಲ, ಟೆಕ್ನಿಕಲ್ ಇಶ್ಯೂಸ್ ಇರತೈತಿ. ಸೊ ರಿಸಲ್ಟ್ ಯಾವಾಗ ಬೇಕಾದ್ರೂ ಬರ್ಬೋದು, ಇವಾಗಲೂ ಬರ್ಬೋದು, ಇನ್ನೊಂದು ತಾಸು ಬಿಟ್ಟು ಬರ್ಬೋದು, ನಾಳೆ ಬರ್ಬೋದು. ಈ ವೀಕ್ದಾಗಂತೂ 100% ಬರ್ತೈತಿ. ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೀನಿ, ಈ ವೀಕ್ದಾಗ 100% ಬರ್ತೈತಿ. ಸೊ ಯಾರೂ ವರಿ ಮಾಡಕ್ಕೆ ಹೋಗ್ಬೇಡ್ರಿ. ಈ ಡಾಕ್ಯುಮೆಂಟ್ಸ್ ಎಲ್ಲನೂ ರೆಡಿ ಒಳಗೆ ಇಟ್ಕೋರಿ. ರಿಸಲ್ಟ್ ಬಂದಮೇಲೆ ಅಪ್ಡೇಟ್ ಮಾಡ್ತೀನಿ. ಸೊ ಯಾರು ನಮ್ಮ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.